ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿರುವಂತಹ ಎಲ್ಲ ವೈದ್ಯರು ತಮ್ಮ ಬೇರೆ ಬೇರೆ ರೀತಿಯಾದಂತಹ ಬೇಡಿಕೆಗಳನ್ನು ಇಟ್ಟುಕೊಂಡು ನಾಳೆಯಿಂದ ಅನಿರ್ದಿಷ್ಟಾವಧಿಕಾರಿ ಅಂತ ಮುಷ್ಕರವನ್ನು ಮಾಡಬೇಕು ಅನ್ನುವಂಥ ಕರೆಯನ್ನ ಕೊಟ್ಟಿರುವಂತದ್ದು ಈಗಾಗಲೇ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ವಿಶೇಷವಾಗಿ ಔಷಧಿಯ ಪೂರೈಕೆ, ವರ್ಗಾವಣೆಯ ನೀತಿ ಮತ್ತು ಹುದ್ದೆಯನ್ನ ಭರ್ತಿ ಮಾಡಬೇಕು, ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನುವಂಥ ಪ್ರಮುಖವಾದಂತಹ ಬೇಡಿಕೆಗಳನ್ನ ಇಟ್ಕೊಂಡು ಈಗಾಗಲೇ ಅವರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು ಅಂತ ಕೇಳಿದ್ರೆ, ನಾಳೆ 11ನೇ ತಾರೀಕಿನಿಂದ OPD ಬಂದ್ ಮಾಡ್ತೇವೆ, 16ನೇ ತಾರೀಕಿನಿಂದ ನಾವು ತುರ್ತು ಸೇವೆಯನ್ನು ಕೂಡ ಬಂದ್ ಮಾಡ್ತೇವೆ ಅಂತ ಹೇಳಿರುವಂತದ್ದು ಅತ್ಯಂತ ಆಘಾತಕಾರಿಯಾದಂತಹ ಸಂಗತಿ. ಅವರ ಸಂಘದ ಅಧ್ಯಕ್ಷರೇ ಇವತ್ತು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿರುವಂತದ್ದು, ನಾವು 1 ತಿಂಗಳ ಹಿಂದೆ ಈ ಎಲ್ಲ ಸಂಗತಿಗಳನ್ನ ಸರ್ಕಾರಕ್ಕೆ ತಂದಿದ್ವಿ, ನಮ್ಮನ್ನು ಇಲ್ಲಿಯ ತನಕ ಯಾವುದೇ ಮಾತುಕತೆಗೆ ಕರೆದಿಲ್ಲ ಅನ್ನುವಂಥ ಸಂಗತಿಯನ್ನು ಅವ್ರು ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡೋದು, ನೀವು ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಎಸ್ಮಾ ಜಾರಿ ಮಾಡ್ತೀವಿ ಇತ್ಯಾದಿಗಳ ಮೊಂಡುತನವನ್ನ ಅಥವಾ ಆ ತರದ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ಸಂಘರ್ಷದ ನೀತಿಗೆ ಹೋಗದಲ್ಲೇ ಸಂಧಾನದ ಮಾರ್ಗವನ್ನ ಕಂಡಿಡಿದು ತಕ್ಷಣ ಅವ್ರನ್ನ ಮಾತುಕತೆ ಕರೆದು ಬಗೆಹರಿಸ್ತೀವಿ, ಆಮೇಲೆ ಉಳಿದಿದೆ ಅನ್ನೋದು ಚರ್ಚೆ ಮಾಡೋಣ ಅಂತ ನನ್ನ ವಿನಂತಿ.